ಹಲೋ ಗೈಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವೈಟ್ ಹೇರು ಬ್ಲ್ಯಾಕ್ ಆಗುವಂಥ ಹೆಲ್ದಿ ಹೇರ್ ಆಯಿಲ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮೆಂತೆ, ಅಗಸೆ ಬೀಜ ಮತ್ತು 4-5 ಲವಂಗ, 1-2 ಚಕ್ಕೆ, ಕರಿಬೇವು ಮತ್ತು ಮೆಹಂದಿ ಎಲೆಗಳನ್ನು ತಗೊತಾ ಇದ್ದೀನಿ. ಆಮೇಲೆ ರೆಡ್ಡು ದಾಸವಾಳದ ಹೂಗಳು, ಶುಂಠಿ ಆ್ಯಡ್ ಮಾಡ್ತಾ ಇದ್ದೀನಿ. ಶುಂಠಿ ಮತ್ತು ಈರುಳ್ಳಿ, ಟೀ ಪುಡಿನ ಹಾಕ್ಕೊಬೇಕು. ಇಷ್ಟೇ ಐಟಮ್ಸನ್ನು ತಗೊಳ್ಳೋದು. ದಳಗಳನ್ನೆಲ್ಲ ಬಿಡಿಸ್ಕೊಬೇಕು. ರೆಡ್ ದಳಗಳನ್ನೆಲ್ಲ ಬಿಡಿಸಿ ತಗೋಬೇಕು. ಇದಕ್ಕೆ ಮೇಯ್ನಾಗಿ ಏನಂದರೆ ಕೋಕೋನಟ್ ಆಯಿಲು ಒರಿಜಿನಲ್ ಇರಬೇಕು. ಅದರಿಂದನೇ ಫುಲ್ ಹೆಲ್ತಿ. ಬ್ಲ್ಯಾಕಿಗೆ ಹೇಗೆ ತಿರುಗುತ್ತೆ ಅಂದರೆ ನಮಗೇ ಆಶ್ಚರ್ಯ ಆಗುತ್ತೆ. ನೀವು 5-6 ಸಲ ಯೂಸ್ ಮಾಡೋದ್ರೊಳಗೇ ಒಳ್ಳೆ ರಿಸಲ್ಟನ್ನು ಪಡ್ಕೋಬೋದು. ಆಲ್ರೆಡಿ ವೈಟ್ ಆಗಿದ್ದರೆ ಒಂದು 50 ಇಯರ್ಸ್ ಒಳಗೆಲ್ಲ ವೈಟ್ ಆಗುತ್ತಲ್ಲ, ಹಾಗೇನಾರು ಆಗ್ತಾಯಿದ್ರೆ ಇದನ್ನು ನಾವು ಹಚ್ತಾ ಒಂದು ವಾರಕ್ಕೆ 2-3 ಸಲ ಹಚ್ಚಿ ತೊಳಿಬೇಕು. ಹಚ್ಚಿ ಒಂದು ಹಾಫ್ ಆನ್ ಅವರ್ ಇಟ್ಕೊಂಡು ನಮ್ಗೆ ಇಷ್ಟ ಆಗಿರೋ ಶಾಂಪುವಲ್ಲೇ ವಾಶ್ ಮಾಡಿಕೊಂಡ್ರೆ ಆಯಿತು. 2-3 ಸಲ ಮಾಡಬೇಕಾಗತ್ತೆ ಒಂದು ವಾರಕ್ಕೆ. ಶುಂಠಿನ ಸಣ್ಣದಾಗಿ ಹೆಚ್ಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಕೋಕೋನಟ್ ಆಯಿಲು ಒಳ್ಳೆ ಸಿಗಲ್ಲ ಅಂತಂದರೆ ನೀವೇ ತೆಂಗಿನಕಾಯಿ ಒಣಗಿಸ್ಬಿಟ್ಟು ಮಿಲ್ಲಿಗೆ ಹೋಗಿ ಸೇಲ್ ಮಾಡಿಸ್ಕೊಂಡು ಬರಬೇಕು. ಇದು ಒಳ್ಳೆ ಆಯಿಲ್ ಇದ್ರಷ್ಟೇ 100% ರಿಸಲ್ಟ್ ಬರುತ್ತೆ. ಇಂಥವರಿಗೂ ಆಶ್ಚರ್ಯ ಆಗುತ್ತೆ, ಅಷ್ಟು ಹೆಲ್ದಿ ಇರುತ್ತೆ. ನಿಮಗೆ ಎಷ್ಟೇ ವೈಟ್ ಆಗಲಿ ಅದು ಕ್ರಮೇಣ ಅದು ಬ್ಲ್ಯಾಕಿಗೆ ತಿರುಗುತ್ತೆ ಮತ್ತು ವೈಟ್ ಆಗೋದನ್ನು ತಡೆಯುತ್ತೆ. ನೀವು ಇದನ್ನು ಯೂಸ್ ಮಾಡ್ತಾಯಿದ್ರೆ ನಿಮಗೆ ವೈಟ್ ಆಗೋ ಸೀನೇ ಇಲ್ಲ, ಬ್ಲ್ಯಾಕಲ್ಲೇ ಇರ್ಬೋದು. ಒಂದು 50 ಇಯರ್ಸ್ ಒಳಗೆಲ್ಲ ವೈಟ್ ಆಗೋರಿಗೆ ಇದನ್ನ ಆರಾಮ್ ಯೂಸ್ ಮಾಡ್ಕೊಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದು ನಾವು ಕೋಕೋನಟ್ ಆಯಿಲು ನಮ್ಮ ಮನೆಯಲ್ಲೇ ಬೆಳೆದಿರೋ ತೆಂಗಿನ ಮರದಿಂದ ಒರಿಜಿನಲ್ ಕೋಕೋನಟ್ ಆಯಿಲ್ ನಾವು ಮಾಡಿಸಿದ್ದು ಮಿಲ್ಲಲ್ಲಿ. ಅದಕ್ಕೇ ನಾವು ಯೂಸ್ ಮಾಡ್ತಾಯಿದ್ದೀವಿ. 100% ಈರುಳ್ಳಿ ಏನಾದ್ರು ಸ್ಮೆಲ್ ಆಗುತ್ತಲ್ಲ ಅದರಲ್ಲೇ ಬಿಟ್ಟರೆ ಅದನ್ನು ತೆಗೆದು ಮತ್ತು ಬಾಕಿ ಎಲ್ಲ ನಾವು ಅದರಲ್ಲೇ ಒಂದೊಂದನ್ನೇ ಹಾಕ್ಕೊತ ಫುಲ್ ಅದು ಗೋಲ್ಡನ್ ಕಲರ್ ಬಂದಾಗ ತೆಗೆದು ಬಿಡಬೇಕು. ತುಂಬಾ ಇಟ್ಟರೆ ಅದು ಅದರದ್ದು ಒಳ್ಳೆಯ ಅಂಶ ಎಲ್ಲ ಹೊರಟೋಗುತ್ತೆ. ಕರೆಕ್ಟ್ ಗೋಲ್ಡನ್ ಬ್ರೌನಲ್ಲೇ ತೆಗೆದು ನಾವೊಂದು ಒಳ್ಳೆಯ ಕಡೆ ಸೋಸಿ ತೆಗೆದಿಟ್ಕೊಬೇಕು. ನೀವು ಫಸ್ಟಿಗೆ ಆಯಿಲ್ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಒಂದೊಂದೇ ಹಾಕ್ತಾ ಹೋಗಬೇಕು. ಚಕ್ಕೆ ಲವಂಗ ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನೂ ಆ್ಯಡ್ ಮಾಡಿದ್ದೀನಿ. ಒಂದೊಂದೇ ಹಾಕಿ ಬಾಡಿಸ್ತಾ ಹೋಗಬೇಕು. ಮತ್ತೇನು ತೆಗಿಯೋಂಗಿಲ್ಲ, ಎಲ್ಲ ಅದರಲ್ಲೇ ಬಾಡ್ತಾ ಹೋಗಿ ಫುಲ್ಲು ಗೋಲ್ಡ್ ಬ್ರೌನ್ ಕಲರಿಗೆ ತಿರುಗ್ತಿದ್ದಂಗೆ ನೀವು ತೆಗೆದು ಹಾಕಿಟ್ಕೊಂಡ್ರೆ ಆಯಿತು. ಒಳ್ಳೆ ಇದರಲ್ಲಿ ಸೋಸಿ 100% ರಿಸಲ್ಟ್ ಇದು. ನಿಮಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ಸ್ವಲ್ಪ ಒಂದು 10 ನಿಮಿಷನೂ ಬೇಡ, 10-12 ನಿಮಿಷ ಅನ್ನೋಷ್ಟೊತ್ತಿಗೆ ಅದು ಫುಲ್ಲು ಗೋಲ್ಡ್ ಕಲರಿಗೆ ತಿರ್ಕೊತಾ ಹೋಗುತ್ತೆ. ಇದು ನಾವು ಯೂಸ್ ಮಾಡ್ತಾ ಇರೋ ಆಯಿಲು, ಹಾಗಾಗಿನೇ ಅಷ್ಟು 100% ಗ್ಯಾರಂಟಿ ಹೇಳ್ತಾ ಇರೋದು ನಾನು. ನೋಡಿ, ಈ ಕಲರ್ ಹಾಕಬೇಕು. ಈಗೆಲ್ಲ ಎಲೆ ಅದರದ್ದು ಎಲ್ಲ ಕಾಳು ನೋಡಿ ಈ ಥರ ತಿರ್ಕೊಂಡಿದೆ. ಈಗ ನಾವೊಂದು ಒಳ್ಳೆ ಇದ್ರ ಜಾಲರಿಯಲ್ಲಿ ಸೋಸ್ಕೊಬೇಕು. ನೀಟಾಗಿ ಸೋಸ್ಕೊಂಡ್ರೆ ಆಯಿತು. ಇದನ್ನು ನಾವು ಮಂತ್ಲಿ ಒಂದು ಸಲ ಮಾಡೋಷ್ಟೇ ಸ್ವಲ್ಪನೇ ಮಾಡ್ಕೊಬೇಕು. ಏನಕ್ಕಂದರೆ ಇದು ನಾವು ಜಾಸ್ತಿ ಮಾಡಿದಾಗ ಅದ್ರ ಪವರೆಲ್ಲ ಹೊರಟೋಗುತ್ತೆ. ಒಂದು ಮಂತಿಗೆ ಆಗೋಷ್ಟು ಆಯಿಲ್ ತಗೊಂಡು ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ನಾವು ಹೊಸದಾಗಿ ಮಾಡ್ತಾಯಿದ್ರೆ ಮಾತ್ರ ಅದು 100% ರಿಸಲ್ಟ್ ಕೊಡೋದು. ಆಮೇಲೆ ಗಾಳಿ ಆಡದೇ ಇರೋ ಒಂದು ಡಬ್ಬದಲ್ಲಿ ಟೈಟಾಗಿ ಹಾಕಿ ಇಟ್ಕೊಬೇಕು. ವಾರಕ್ಕೆ 2-3 ಸಲ ಯೂಸ್ ಮಾಡ್ಬಾರ್ದು. ಹಾಫ್ ಆನ್ ಅವರ್ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ಶಾಂಪು ಹಾಕಿ ವಾಶ್ ಮಾಡಿಕೊಂಡ್ರೆ ಆಯಿತು. ತುಂಬ ಆಯಿಲನ್ನು ಮೆತ್ಕೊಳೋ ರೀತಿಯಲ್ಲ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.